ಹಲೋ ಎವ್ರಿವನ್. 17ನೇ ಪ್ರಶ್ನೆಯನ್ನ ಗಮನಿಸಿ. 2 ಪ್ಲಸ್ √3 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಓಕೆ, ಸೊ ಇಲ್ಲಿ ನಾವು 2 ಪ್ಲಸ್ √3 ಒಂದು ಭಾಗಲಬ್ಧ ಸಂಖ್ಯೆ ಆಗಲಿ ಅಂತ ಊಹಿಸ್ಕೊಳ್ಳೋಣ ಮಕ್ಕಳೇ. ಹಾಗಾದ್ರೆ ಇಲ್ಲಿ 2 ಪ್ಲಸ್ √3 ಇಸ್ ಈಕ್ವಲ್ ಟು ಏನ್ ಹೇಳಿ, a by b. ಓಕೆ, ಸೊ ಇಲ್ಲಿ a ಮತ್ತು b ಗಳು ಸಹ ಅವಿಭಾಜ್ಯ ಸಂಖ್ಯೆಗಳು. ಸೊ b ನಾಟ್ ಈಕ್ವಲ್ ಟು 0. ಓಕೆ, ಈಗ ಸಮೀಕರಣವನ್ನ ಪರಿಹರಿಸಿದಾಗ ಸೊ ವರ್ಗಮೂಲ 3 ಇಸ್ ಈಕ್ವಲ್ ಟು a by b ಮೈನಸ್ 2. ಸೊ ವರ್ಗಮೂಲ 3 ಇಸ್ ಈಕ್ವಲ್ ಟು ಏನು ಹೇಳಿ, a ಮೈನಸ್ 2b ಡಿವೈಡೆಡ್ ಬೈ b ಆಯ್ತು. ಸೊ ಇಲ್ಲಿ a ಮತ್ತು b ಗಳು ಏನ್ ಹೇಳಿ ಪೂರ್ಣಾಂಕಗಳಾಗಿರೋದ್ರಿಂದ ಸೊ ಇಲ್ಲಿ a ಮತ್ತು b ಏನ್ ಹೇಳಿ ಪೂರ್ಣಾಂಕಗಳು. ಸೊ ಇಲ್ಲಿ a ಮೈನಸ್ 2b ಡಿವೈಡೆಡ್ ಬೈ b ಏನ್ ಹೇಳಿ ಒಂದು ಭಾಗಲಬ್ಧ ಸಂಖ್ಯೆ. ಸೊ ಇಲ್ಲಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ಇದರ ಅರ್ಥ ಏನಾಯ್ತು, ವರ್ಗಮೂಲ 3 ಸಹ ಏನಾಗಿದೆ ಈಕ್ವಲ್ ಟು ಆಗಿದೆ. ಸೊ ಇದು ಏನಾಯ್ತು ಹೇಳಿ ಒಂದು ಭಾಗಲಬ್ಧ ಸಂಖ್ಯೆ ಆಯ್ತು ಅಲ್ವಾ. ಸೊ ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಬೇಕು. ಆದ್ರೆ ವರ್ಗಮೂಲ 3 ಏನು ಹೇಳಿ ಅಭಾಗಲಬ್ಧ ಸಂಖ್ಯೆ ಅಂತ ನಿಮ್ಗೆ ತಿಳಿದಿದೆ ಅಲ್ವಾ. ಸೊ ಈಗಾಗಲೇ ನೀವು ಪ್ರೂವ್ ಮಾಡಿದ್ದೀರಾ. ಸೊ ಹಾಗಾಗಿ ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ತಿಳಿದಿದೆ. ಸೊ ಹಾಗಾದ್ರೆ ನಮ್ಮ ಊಹೆ ಏನಾಯ್ತು ಮಕ್ಕಳೇ, ತಪ್ಪಾಗಿದೆ. ಊಹೆ ತಪ್ಪಾಗಿದೆ. ಸೊ ಇದು ಕಾಂಟ್ರಡಿಕ್ಷನ್ ಆಯ್ತು ಮಕ್ಕಳು. ಓಕೆ, ಸೊ ಕಾಂಟ್ರಡಿಕ್ಷನ್. ಸೊ ಹಾಗಾಗಿ ಏನಾಯ್ತು ಹೇಳಿ, 2 ಪ್ಲಸ್ ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ. ಥ್ಯಾಂಕ್ ಯು.